ಮೊನ್ನೆ ಪುಂಡಿ ಪಲ್ಯ ಮಾಡೋದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀರಿ. ಅದ್ರಾಗ ಉಂಡ್ಗಡ್ಬು ಮಾಡಿದ್ದು ನೋಡ್ರಿ, ಅದರ ರೆಸಿಪಿನ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂತಂದು ಹೇಳಿದ್ದೆ. ಇವತ್ತು ನಾನು ಉಂಡ್ಗಡ್ಬನ್ನ ಹೆಂಗೆ ಮಾಡ್ತೀವಿ ಅಂತಂದು ತೋರ್ಸಾಕತ್ತೀನಿ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತಂದು. ಈಗ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡಿ ನೋಡ್ರಿ. ಕುದೇ ನೀರಿಗೆ ಉಪ್ಪು ಹಾಕ್ಕೊಂಡು ಈಗ ಹಿಟ್ಟು ಹಾಕ್ಕೊಂಡ್ರಿ. ಮುದ್ದೆ ಹೆಂಗೆ ಮಾಡ್ಕೊತೀವಲ್ರಿ, ಮುದ್ದೆ ತಿರ್ಕೊಂಡಂಗೆ ಈ ಹಿಟ್ಟನ್ನ ಮೊದಲ ತಿರ್ಕೋಬೇಕ್ರಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರ್ಕೊಂತ ಹೋಗ್ಬೇಕು. ಒಮ್ಮೆ ಭಾಳ ಹಿಟ್ಟು ಹಾಕ್ಕೊಂಡ್ರೆ ತಿರ್ಗಿಸೋಕ್ಕಾಗಂಗಿಲ್ಲ. ಈಗ ನೋಡ್ರಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರ್ಕೋಬೇಕು. ಈಗ ಗಂಟು ಕಾಣಿಸ್ತಿರ್ಬೋದು. ಸ್ವಲ್ಪ ಹಿಟ್ಟು ಹಾಕಿದಾಗ ಹಂಗೆ ಅನಿಸ್ತೈತಿ. ಆ ನೀರಿಗೆ ಎಷ್ಟು ಹಿಡಿತೈತಿ ಅಷ್ಟು ಹಿಟ್ಟನ್ನ ಹಾಕಿದಾಗ ಎಲ್ಲ ಗಂಟನ್ನು ಹೊಕ್ಕೈತಿ. ಅಂದ್ರೆ ನಾವು ತಿರೋದ್ರ ಮೇಲೆ ಇರುತ್ತೆ ಅದು. ನಾವು ಬೇಷಂಗ ಗರ ತಿರೋಬೇಕ್ರಿ. ಗಂಟು ಇಲ್ಲಾರ್ದಂಗೆ ಇದನ್ನು ಚಂದಾಗ ತಿರ್ಕೋಬೇಕು. ನಿಮ್ಗೆ ಹಿಟ್ಟು ಅಳಕ್ಕೆ ಅನ್ಸಾಕತ್ತಿತ್ತಂದ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂತ ಇದನ್ನು ಸ್ವಲ್ಪ ಗಟ್ಟಿ ಆಗೋ ಮಟ್ಟ ತಿರ್ಕೊಂಡು, ಈಗ ನೋಡ್ರಿ ನಾನು ಇಲ್ಲೇ ತಿರ್ಕೊಂಡು ಇಟ್ಕೊಂಡೀನಿ. ಆಮೇಲೆ ಈಗ ಇನ್ನೂ ಸ್ವಲ್ಪ ಅಳಕ್ಕೆ ಅನ್ಸಿತ್ತಂದ್ರೆ ಬೇಕಂದ್ರೆ ಒಣ ಹಿಟ್ಟು ಹಾಕ್ಕೊಂಡು ನೀವು ಇನ್ನೂ ಸ್ವಲ್ಪ ನಾದ್ಕೋಬೇಕು ಇದನ್ನು. ಈಗ ನೋಡ್ರಿ ನಾನಿಲ್ಲೇ ನಾದ್ಕೊಂಡು ಈಗ ಉಂಡ್ಗಡ್ಬು ಮಾಡೋಕೆ ರೆಡಿ ಮಾಡ್ಕೊಂಡೀನಿ. ಈಗ ಒಂದು ಪ್ಲೇಟ್ ತೊಗೊಂಡು ಇವನಷ್ಟು ಈಗ ಉಂಡ್ಗಡ್ಬು ಮಾಡ್ಕೊಳೋಣ. ಹಿಂಗೆ ರೌಂಡಾಗಿ ಮಾಡ್ಕೊಂಡು ಈಗ ಹತ್ತಕ್ಬೇಕ್ರಿ. ಇದನ್ನ ಇಷ್ಟು ಮಾಡ್ಕೊಂಡ್ಬಿಟ್ರೆ ರೆಡಿ ಆಕ್ಕವು. ಈಗ ಇಷ್ಟು ಹಿಟ್ಟನ್ನು ಉಂಡ್ಗಡ್ಬು ಮಾಡಿಕೊಂಡು ಈಗ ಇವನ್ನ ಕುದಿಯಾಕಿಡೋಣಂತ್ರಿ. ರೆಡಿ ಅದ ನೋಡ್ರಿ ಉಂಡ್ಗಡ್ಬು. ಅರ್ಧ ರೆಡಿ ಆಗ್ಯಾವ್ರಿ, ಇನ್ನೂ ಪೂರಾಗಿಲ್ಲ. ಈಗ ನೀರು ಕಾಯಕ್ಕೆ ಇಟ್ಕೊಂಡು ನೋಡ್ರಿ. ಒಂದು ಹನಿ ಎಣ್ಣೆ ಹಾಕ್ಬೇಕ್ರಿ. ಯಾಕಂತಂದ್ರೆ ಈ ಉಂಡ್ಗಡ್ಬು ಇಷ್ಟು ಹತ್ಕೋಬಾರ್ದು ನೋಡ್ರಿ. ಅದಕ್ಕೆ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಈಗ ಇವನ್ನ ಇಷ್ಟು ಉಂಡ್ಗಡ್ಬು ಇದ್ರಾಗ ಹಾಕ್ಕೊಂಡು ಕುದಿಸ್ಬೇಕ್ರಿ. ಒಂದು 5 ರಿಂದ 10 ನಿಮಿಷ ಕುದಿಸೋದಷ್ಟೇ ರೀ. ಭಾಳತ್ತನೂ ಏನು ಬೇಡ. ಇವು ಒಂದು ಸ್ವಲ್ಪ ಸೈಜ್ ದೊಡ್ಡದಾದಂಗೆ ಆಗ್ತಾವೆ. ನಿಮ್ಗೆ ಅವಾಗ ಗೊತ್ತಾಕೈತ್ರಿ ಉಂಡ್ಗಡ್ಬು ರೆಡಿ ಆಗ್ಯಾವು ಅಂತಂದು. ಈಗ ನೋಡ್ರಿ ನಾನಿಲ್ಲೇ ಕುದಿಸಿ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣಂತ. ನಾನಿಲ್ಲೇ ತಣ್ಣೀರಾಗ ಏನು ತೆಗಿಯಾಕತ್ತಿಲ್ರಿ. ಮತ್ತು ಇವೆಲ್ಲ ಆರಿಬಿಡ್ತಾವು. ತಣ್ಣೀರಾಗ ಬೇಕಾದರೂ ನೀವು ತಕ್ಕೋಬೋದು, ಇಲ್ಲಾಂದ್ರೆ ಡೈರೆಕ್ಟಾಗಿನೂ ತಕ್ಕೋಬೋದು. ನಾನಿಲ್ಲೇ ಡೈರೆಕ್ಟಾಗೇ ತೆಗ್ದೀನಿ. ಈಗ ನೋಡ್ರಿ ಬಿಸಿ ಉಂಡ್ಗಡ್ಬು ರೆಡಿ ಆಗ್ಯಾವು. ನೀವೆಲ್ಲ ಹೆಂಗೆ ಮಾಡ್ತೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ಈ ಉಂಡ್ಗಡ್ಬು ಮತ್ತು ಈ ಪುಂಡಿ ಪಲ್ಯ ಕಾಂಬಿನೇಷನ್ನು ಯಾರಿಗೆಲ್ಲ ಇಷ್ಟ, ಯಾರ್ಯಾರೆಲ್ಲ ತಿಂದಿರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣಂತ್ರಿ.